ಸರ್ ಏನು ವಿಷಯ? ಏನು ಎಮ್ಮೆ ಇಲ್ಲಿ ಎಮ್ಮೆ ಸೈಟಲ್ಲಿ ತಗೊಬಂದು ಹಾಕಿದ್ದಾರೆ. ನನ್ನ ಹೆಸರು ಗಣಪತಿ ಅಂತೇಳಿ. ಎಷ್ಟನೇ ವಾರ್ಡ್ ಇದು? 18ನೇ ವಾರ್ಡು, ಥರ್ಡ್ ಕ್ರಾಸ್ ಇದು. ಥರ್ಡ್ ಕ್ರಾಸು, ಎಷ್ಟನೇ ಕ್ಲಾಸು? 3ನೇ ಕ್ರಾಸ್. 3ನೇ ಕ್ರಾಸು. ಗಾಂಧಿನಗರ. ಹಾಂ, ಏನು ವಿಷಯ? ಇಲ್ಲಿ ಒಂದು ಫಸ್ಟು ಕರ ಸತ್ತಿತ್ತು, ಖಾಲಿ ಸೈಟಲ್ಲಿ ಆ ಖಾಲಿ ಸೈಟಲ್ಲಿ ಸತ್ತಿತ್ತು. ಅದು ಬಂದು ಅವರು ಇದು ಮಾಡಿದ್ರು, ಉಗಿದಿದ್ದಾರೆ. ನೆಕ್ಸ್ಟ್ ಬರ್ತಾ ಇಲ್ಲಿ ಬೇರೆ ಕಡೆ ಎಲ್ಲ ಸತ್ತಿರೋ ಒಂದು ಎಮ್ಮೆ ತಗೊಬಂದು ಅಲ್ಲಿ ಹಾಕಿ ಇಲ್ಲಿ ಉಗಿದು ಹಾಕಿ ಹೋಗಿದ್ದಾರೆ. ಆದರೂ ನಾವು ಕೇಳಿದ್ದೀವಿ, ಇಲ್ಲೆಲ್ಲ ಹಾಕಬೇಡ್ರಿ, ಬೇಡ ತಗೊಂಡು ಹೋಗ್ರಿ ಅಂತ ಹೇಳಿ ವರದಿ ಮಾಡಿದ್ದೀವಿ. ಆದರೂ ಅವರು ನಮ್ಮ ಮಾತು ಕೇಳಿಲ್ಲ. ಅವರು ನಗರಸಭೆಯವರು, ಅವರು ನಾಗರಾಜನವ್ರು, ಯಾರೋ ಇವರು ಟೌನ್ ನಗರಸಭೆಯವರು ಅವ್ರು ಬಂದು ಇಲ್ಲಿ ಇದು ಮಾಡಿ ಹೋಗಿದ್ದಾರೆ. ಸಾಗರ ನಗರಸಭೆಯವರು ಬಂದು ಇಲ್ಲಿ ಆ ಎಮ್ಮೆಯನ್ನು ಇಲ್ಲಿ ಹೂಡೋದು ಬೇಡ ಅಂತ ಹೇಳಿದ್ರು ಕೇಳಲ್ಲ. ಅದನ್ನು ಇಲ್ಲಿ ಉಗಿದಿಟ್ಟು ಇದ್ದಾರೆ. ಇಲ್ಲಿ ವಾಸ ಮಾಡೋದಕ್ಕೆ ನಮಗೆ ಇದಾಗ್ತದೆ, ಕೆಟ್ಟ ವಾಸನೆ ಬರ್ತಾಯಿದೆ. ಹಾಗಾಗಿ ಇದನ್ನು ನಾವು ತೆರವು ಮಾಡ್ಬೇಕಂತೇಳಿ ಹಲವಾರು ಬಾರಿ ಕೇಳ್ಕೊಂಡಿದ್ದೀವಿ. ಆದರೂ ಅವ್ರು ನಮ್ಮ ಮಾತು ಕೇಳ್ತಾ ಇಲ್ಲ. ಆದರೂ ಸಹಿತ ಅವ್ರು ನಮ್ಮ ಮಾತು ಕೇಳ್ತಾ ಇಲ್ಲ. ಅದನ್ನ ಈ JCB ಹೋಗಿದ್ದು ಇಲ್ಲಿ ಚಿರಂಡಿ ಹೊಡೆದಿದೆ. ಈ ನೀರು ಹೋಗಿ ಅಲ್ಲಿ ನಿಂತಿದೆ. ಅದು ಕೊಳತು ವಾಸನೆ ಬರ್ತಾಯಿದೆ ಈಗ. ಅದು ಅಲ್ಲಿ ಈ ಚಿರಂಡಿ ಇದೆಯಲ್ಲ, ಈ ಚಿರಂಡಿ ಒಡೆದೋಗಿದೆ ನೋಡ್ರಿ. ಆ ಕಡೆ ನೀರು ಹೋಗಿ ಕಂಪ್ಲೀಟ್ ಕೊಳತು ವಾಸನೆ ಬರ್ತಿದೆ. ಈ ಅಕ್ಕಪಕ್ಕ ಇರೋಕ್ಕೆ ಇಲ್ಲಿ ವಾಸ ಮಾಡೋಕ್ಕೆ ಅನಾನುಕೂಲ ಉಂಟಾಗ್ತೈತಿ. ಉಸಿರಾಡೋಕ್ಕಾಗ್ತಾಯಿಲ್ಲ, ಇದು ಮಾಡ್ತಾಯಿಲ್ಲ, ಕೆಟ್ಟ ವಾಸನೆ ಬರ್ತಾಯಿದೆ. ಈ ಎಮ್ಮೆ ಉಗಿದಿದ್ದಾರೆ ಇಲ್ಲಿ? ಅಲ್ಲಿ ಎಮ್ಮೆ ಉಗಿದಿದ್ದಾರೆ. ಅಲ್ಲಿ ಬೇರೆ ಕಡೆಯಿಂದ ತಗೊಬಂದು ಇಲ್ಲಿ ಉಗಿದಿದ್ದಾರೆ. ಅಲ್ಲ, ಈ ಅಕ್ಕಪಕ್ಕದಲ್ಲೆಲ್ಲ ಮನೆ ಇದೆಯಲ್ಲ, ಇದು ಯಾರು? ಅಕ್ಕಪಕ್ಕ ಮಗನ ಇರ್ತಕ್ಕಂಥ ಕೃಷ್ಣಮೂರ್ತಿಯವ್ರ ಮನೆ ಅದು. ಯಾರು ಕೃಷ್ಣಮೂರ್ತಿ ಅಂದರೆ? ಕೃಷ್ಣಮೂರ್ತಿಯಿಂದ ಶಾನ್ಭೋಗ್ರು. ಶಾನ್ಭೋಗ್ರು? ಹೌದು. ಈ ಪಕ್ಕದ ಮನೆನೇ? ಹಾಂ, ಪಕ್ಕದ ಮನೆ ಅದು. ನಮ್ಮದು ಗಣಪತಿ ಅನ್ನೋ ಮನೆ. ಆ ಕಂಪೌಂಡಿಗೂ ಆ ಎಮ್ಮೆ ಉಗಿದಕ್ಕೂ ಒಂದು 12 ಅಡಿ ಡಿಫ್ರೆನ್ಸ್ ಇದೆ ಅಷ್ಟೇ. ಇಲ್ಲಿ ಅಕ್ಕಪಕ್ಕ ಇರೋಕ್ಕಾಗ್ತಾ ಇಲ್ಲ. ನಗರಸಭೆ ನಾಯಿ ಮಾತಾಡಿ. ಇಲ್ಲಿ ನೋಡಿ, ನಾಯಿ ಬರ್ತಾ ಇದೆ ಇಲ್ಲಿ. ಈ ಎಮ್ಮೆ ಇದನ್ನು ವಾಸ ಮಾಡ್ತಾ ನೋಡ್ತಾ ಇದೆ. ಹಾಗಾಗಿ ಇದನ್ನ ಇಲ್ಲಿ ತೆರವು ಮಾಡಬೇಕು. ಮೇಲಾಗಿ ಅವ್ರು ಏನು ಹೇಳಿದ್ರು ಸಹಿತ ನಗರಸಭೆಯವರು ಕೇಳ್ತಾ ಇಲ್ಲ. ಹಾಗಾಗಿ 3 ದಿವಸದ ಹಿಂದೆ ಅದು ಎಮ್ಮೆಯ ಸತ್ತೋಗಿದ್ದು ತಗೊಬಂದು ಇಲ್ಲಿ ಉಗಿದು ಆ ಚರಂಡಿ ಎಲ್ಲ ನೀರೊಳಗೆ JCB ದಾಟಬೇಕಾದ್ರೆ ಅಲ್ಲೆಲ್ಲ ಒಡೆದು ಹೋಗಿದೆ. ಆ ನೀರು ಹೋಗಿ ಅಲ್ಲಿ ನಿಂತು ಎಮ್ಮೆ ಕಂಪ್ಲೀಟ್ ಸತ್ತು ಹೋಗಿದೆ, ಕೊಳತು ಹೋಗೈತೆ. ಅದು 3 ದಿವಸದಿಂದ ಅದನ್ನು ತೆರವು ಮಾಡಿರಿ ಅಂತ 3 ದಿವಸದ ಹಿಂದೆ ಹೇಳಿದ್ದೀವಿ. ಆದರೂ ಸಹಿತ ಇಲ್ಲಿ ಉಗಿದು ಹೋಗಿದ್ದಾರೆ. ಅವ್ರು ನಮ್ಮ ಮಾತನ್ನು ಕೇಳ್ತಾ ಇಲ್ಲ. ಹಂಗೆ ಅಂತ ಎದುರು ಬದ್ರೆ ಎಲ್ಲ ಮನೆ ಇದಾವೆ ಇಲ್ಲಿ. ಇದರ ಮೇಲೆ ಜನರು ವಾಸ ಮಾಡೋಕ್ಕೆ ನಮಗೆ ಒಳ್ಳೆ ವಾತಾವರಣ ಇಲ್ಲ. ಸಾಗರ ನಗರ ವ್ಯಾಪ್ತಿಯ ಏನು ಮಂಡಳಗಳಲ್ಲೇ ಗಣಪತಿ ನಗರಸಭಾ ಸದಸ್ಯರು ಮತ್ತು ಪಕ್ಕದ ಅರವಿಂದ ರಾಯ್ಕರ್ ಇವೆರಡೂ ಮಧ್ಯದಲ್ಲಿರ್ತಕ್ಕಂಥ ವಾರ್ಡ್ ಇದು. ಮತ್ತು ಜನವಸತಿ ಇಲ್ಲಿ ಅಫಿಷಿಯಲ್ ವಾರ್ಡ್ ಇದು, ಆಯಿತಾ. ಈ ಒಂದು ಸಂದರ್ಭದಲ್ಲಿ ಇಲ್ಲೆಲ್ಲೋ ಪಕ್ಕದಲ್ಲಿ ಒಂದು ಎಮ್ಮೆ ಸತ್ತೋಗಿತ್ತು. ಆ ಸತ್ತೋಗಿರೋ ಎಮ್ಮೆಯನ್ನು ಈ ಜಾಗದಲ್ಲಿ, ಈ ಖಾಲಿ ನಿವೇಶನದಲ್ಲಿ JCB ತೊಗೊಂಡು ಇಲ್ಲಿ ಡ್ರೈನೇಜ್ ಎಲ್ಲ ಒಡೆದು ನಗರಸಭೆಯ ಸಿಬ್ಬಂದಿಗಳು ಯಾರೋ ಬಂದು ಇಲ್ಲಿ ಎಮ್ಮೆಯನ್ನು ಹುಗಿದು ಹೋಗಿದ್ದಾರೆ ಅನ್ನುವ ಒಂದು ವಿಷಯವನ್ನು ಇಲ್ಲಿಯ ನಿವಾಸಿಗಳು ಏನು ಅಫಿಷಿಯಲ್ ಏರಿದೆ. ಸರ್, ತಮ್ಮ ಹೆಸರು? ನನ್ನ ಹೆಸರು ಗಣಪತಿ ಅಂತ. ರಿಟೈರ್ಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಮಿಡ್ ಡೇ ಮೀಲ್. ರಿಟೈರ್ಡ್ ಅಸಿಸ್ಟೆಂಟ್ ಡೈರೆಕ್ಟ್ರು. ಮತ್ತು ತಾವು? ಶಿವಶಂಕರಯ್ಯ ಅಂತ. ಶಿವಶಂಕರಯ್ಯ ಉದ್ಯಮಿಗಳು. ತಾವು? ಕಿರಣ್ ಕುಮಾರ್ ಶಿಕ್ಷಕರು. ಕಿರಣ್ ಕುಮಾರ್ ಇದ್ದಾರೆ ಸರ್. ತಾವು? ಶಿಕ್ಷಕರು ನಿಂಗಪ್ಪನವರು. ಈ ಒಟ್ಟಾರೆ ಇಲ್ಲೆಲ್ಲ ಮನೆಗಳು, ಸುತ್ತಮುತ್ತ ಮನೆಗಳಿದ್ದಾವೆ. ಮತ್ತು RI ಕೃಷ್ಣಮೂರ್ತಿಯವ್ರ ಮನೆಯೂ ಕೂಡ ಪಕ್ಕದಲ್ಲೇ ಇದೆ, ಅಕ್ಕಪಕ್ಕ ಮನೆ. ಈ ಜಾಗದಲ್ಲಿ ಈ ಸತ್ತೋಗಿರೋ ಎಮ್ಮೆಯನ್ನು ಹುಗಿದು ಹೋಗ್ತಾರೆ ಅಂತಂದರೆ ಒಂದು ಈಗ ನಿಲ್ಲಿಕ್ಕೆ ಆಗದೇ ಇರೋಷ್ಟು ಸ್ಮೆಲ್ ಬರ್ತಾ ಇದೆ. ನಾಯಿಗಳು ಬರ್ತಾ ಇದ್ದಾವೆ. ಪಾಪ ಅವರು ಆ್ಯಕ್ಚುಲಿ ಅಫಿಷಿಯಲ್ಸ್ ಎಲ್ಲ ಆಗಿರೋದ್ರಿಂದ ಅವರಿಗೆ ಮಾತಾಡಲಿಕ್ಕೆ ಸ್ವಲ್ಪ ಯಾಕೋ ಮುಜುಗರ ಆಗ್ತಾ ಇದೆ. ಹಾಗಾಗಿ ಶಶಿಧ್ವನಿಯ ಒಂದು ಸುದ್ದಿವಾಹಿನಿಯ ಸಂಪಾದಕರಾದಂತಹ ನಾನು ಬಂದಿದ್ದೀನಿ. ನನಗೆ ಈ ವರದಿಯನ್ನು ಕೊಟ್ಟಿರ್ತಕ್ಕಂಥ ಷಣ್ಮುಖ ಕಂಚಾಳ್ ಸರ್ ಅವರು ನನಗೆ ಫೋನ್ ಮಾಡಿ ಹೇಳಿರ್ತಾರೆ, ಈ ಥರ ಹಿಂಗಾಗಿದೆ, ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಸಾಗರ ನಗರಸಭೆಯ ಏನು ಆಡಳಿತ ವೈಖರಿಯ ಈ ಒಂದು ವಿಷಯವಾಗಿ ಈ ಮಧ್ಯಭಾಗದಲ್ಲಿ ಎಮ್ಮೆಯನ್ನು ಹುಗಿದಿಟ್ಟಿದ್ದು ಎಷ್ಟೊಂದು ಸಮಂಜಸವಾದಂತಹ ವ್ಯವಸ್ಥೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬೇರೆ ಕಡೆಯಿಂದ ತಂದು JCBನಲ್ಲಿ ಹುಗಿದು ಹೋಗಿರ್ತಾರೆ. ಇವತ್ತು ವಾಸನೆ ಬರ್ತಾ ಇದೆ. ಇನ್ನು ನಾಳೆ ಬೆಳಗ್ಗೆ ಹರಿದ್ರೆ ಆ ಎಮ್ಮೆ ಒಡೆದೋಗುತ್ತೆ. ಒಡೆದೋಗಿ ಇಲ್ಲಿ ಯಾರೂ ಕೂಡ ವಾಸ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಈ ಒಂದು ಕೂಡಲೇ ನಗರಸಭೆಯ
ಏನು ಮಂಡ್ಗಳಲ್ಲೇ ಗಣಪತಿಯವರು ಶಾಸಕರ ಆಪ್ತರಿದ್ದಾರೆ, ಗೋಪಾಲಕೃಷ್ಣ ಬೇಳೂರವರ ಆಪ್ತರಿದ್ದಾರೆ. ಹಾಗೆಯೇ ಅವರು ವಿರೋಧ ಪಕ್ಷದ ನಾಯಕರು ಕೂಡ ಮತ್ತು ರವೀಂದ್ರ ನಾಯ್ಕರ್ BJPಯ ನಗರಸಭಾ ಸದಸ್ಯರು, ಗಣಪತಿ ಮಂಡ್ಗಳಲ್ಲೇ ಕಾಂಗ್ರೆಸ್ ನಗರಸಭಾ ಸದಸ್ಯರು. ತಮ್ಮ ವಾರ್ಡಲ್ಲಿ ಈ ಥರ ಆಗಿದೆ, ಇಲ್ಲಿ ಮಾಧ್ಯಮಕ್ಕೆ ವರದಿ ಕೊಡುವಷ್ಟರ ಮಟ್ಟಿಗೆ ಸಾರ್ವಜನಿಕರಾಗಿದ್ದಾರೆ ಅಂತಂದರೆ ತಾವೆಲ್ಲ ಏನು ಮಾಡ್ತಾ ಇದ್ದೀರಿ? ಚುನಾವಣೆ ಸಂದರ್ಭ ಬಂದಾಗ ಮಾತ್ರ ನೀವು ಮನೆ ಮನೆಗೆ ಬಂದು ಓಟ್ ಕೇಳ್ತೀರಿ. ಆದರೆ ಇಲ್ಲಿ ಆ ಪರಿಸ್ಥಿತಿ ನೋಡಿದರೆ ಗಂಭೀರವಾಗಿದೆ. ಕೂಡಲೇ ನಗರಸಭೆಯ ಆಯುಕ್ತರು ನಾಗಪ್ಪನವರು ಗಮನ ಹರಿಸ್ಬೇಕು. ಮತ್ತು ಅನತಿಥಿ ವಾಕಬಲ್ ಡಿಸ್ಟೆನ್ಸ್ ಇಲ್ಲಿ ಗೋಪಾಲಕೃಷ್ಣ ಬೇಳೂರು ಶಾಸಕರ ಮನೆ ಕೂಡ ಇಲ್ಲಿದೆ, ಮತ್ತು ಉದ್ಯಮಿಗಳು ಇಕ್ಬಾಲ್ ಸಾಹೇಬ್ರ ಮನೆಯೂ ಕೂಡ ಇಲ್ಲಿ ಇದೆ. ಎಲ್ಲ ಒಟ್ಟಾರೆ ಈ ಒಂದು ಭಾಗದಲ್ಲಿ ಈ ಒಂದು ಎಮ್ಮೆ ಸತ್ತೋಗಿರೋ ವಾಸನೆ ಹರಡುವುದಕ್ಕಿಂತ ಮುಂಚೆನೇ ಈ ಒಂದು ನೋಡಿ ನಾಯಿ ಎಲ್ಲ ಬರ್ತಾ ಇದ್ದಾವೆ ಈ ಒಂದು ಎಮ್ಮೆ ಮಾಂಸವನ್ನು ತಿನ್ನಲಿಕ್ಕೆ. ಕೂಡಲೇ ನಗರಸಭೆ ಆಡಳಿತ ಮತ್ತು ನಗರಸಭಾ ಸದಸ್ಯರು ಸಂಬಂಧಪಟ್ಟ ಎಲ್ಲರೂ ಕೂಡ ನಗರಸಭೆ ಮದನ್ರವರು ಏನು ಪರಿಸರ ಅಭಿಯಂತರಾಗಿರ್ತಕ್ಕಂಥ ಮದನ್ರವರು ಎಲ್ಲರೂ ಕೂಡ ಇಚ್ಛಾಶಕ್ತಿ ಪ್ರದರ್ಶನ ಮಾಡಬೇಕು ಅಂಥೇಳಿ ಪಾಪ ಸಾಗರದ AC ಯತೀಶ್ ಸರ್ ಅವರು IAS ಆಫೀಸರ್ ಇದ್ದಾರೆ. ಒಟ್ಟಾರೆ ಏನಪ್ಪ ಅಂತಂದರೆ ಇಲ್ಲಿ ಅಂಥ ಒಳ್ಳೊಳ್ಳೆ ಅಧಿಕಾರಿಗಳು ಶಾಸಕರು ಇದ್ದಾರೆ. ಇಲ್ಲಿ ಏನೇ ಸಣ್ಣ ಪುಟ್ಟ ಕೆಲಸ ಆದರೂ ಕೂಡ ಅವರು ಜವಾಬ್ದಾರಿಯಿಂದ ನಿಭಾಯಿಸ್ತಾರೆ. ಆದರೆ ಇಲ್ಲಿ ಅಧಿಕಾರಿಗಳು ಯಾಕೋ ಅವ್ರ ಮಾತು ಕೇಳ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ ಅಂತ ಇವರೆಲ್ಲರ ವಾದ ಅಲ್ವಾ ಸರ್? ಏನು ಹೇಳೋಕ್ಕೆ ಬಯಸಿರಿ ಸರ್? ನಾವು ಮುಂಚೆ ತೆರವು ಮಾಡಿಕೊಟ್ಟು ನಾವು ಇಲ್ಲಿ ವಾಸ ಮಾಡೋಕ್ಕೆ ಬರೋಂಗೆ ಅನುಕೂಲ ಮಾಡಿಕೊಟ್ರೆ ಅದೇ ನಮಗೆ ಒಟ್ಟಾರೆ ಬೆಳಗ್ಗೆ ಹರಿದ್ರೆ ನೀವು ಇಲ್ಲಿ ಯಾರು ಇರಂಗಿಲ್ಲ, ಖಂಡಿತ ಇದೆಲ್ಲ ಕ್ಲಿಯರ್ ಆಗೋವರೆಗೂ. ಶಿಕ್ಷಕರು ಈಗ ಅದೇ ವಾಸನೆ ಬಂದರೆ ಇಡೋಕ್ಕೆ ಆಗೋದಿಲ್ಲ. ನೀವೆಲ್ಲ ಮನುಷ್ಯರು ಇದ್ದಲ್ಲಿ ಕೆಟ್ಟ ವಾಸನೆಯಲ್ಲಿ ಬದುಕಕ್ಕೆ ಆಗ್ತಾ ಇಲ್ಲ. ಹೌದು, ಆಗ್ತಾನೆ ಇಲ್ಲ. ಅವೈಜ್ಞಾನಿಕವಾಗಿ ಮದನ್ ಮತ್ತೆ ನಗರಸಭೆಯ ಆಯುಕ್ತರು ಗಮನ ಹರಿಸಬೇಕು. AC ಅವರು, ಮಾನ್ಯ AC ಅವರು ಪಾಪ ತುಂಬಾ ಉತ್ತಮವಾದಂಥ ಅಧಿಕಾರಿ, ಅವರು IAS ಅಧಿಕಾರಿ. ಅದರಿಂದ ತಕ್ಷಣ ಇದನ್ನ ತೆರವುಗೊಳಿಸಬೇಕು ಅಂತ ಹೇಳಿ ಈ ಭಾಗದ ಜನರು ನಿಮ್ಮ ಅಭಿಪ್ರಾಯ ತಾನೆ? ಹೇಳಿ ಸರ್. ಸರ್, ಎಲ್ಲೋ ಸತ್ತದ ಎಮ್ಮೆನ ಇಲ್ಲಿ ತಂದು ಹೋಗ್ದಿರೋದು ಖಂಡನೀಯ. ಅದಕ್ಕೆ ಬೇರೆ ಸ್ಥಳಗಳಿದ್ದಾವೆ. ಅದು ಜನನಿಬಿಡ ಪ್ರದೇಶ, ಜನ ವಾಸ ಮಾಡೋ ಸ್ಥಳದಲ್ಲಿ ಹೋಗ್ದಿರೋದು ಅದು ತುಂಬ ಖಂಡನೀಯ ಕೆಲಸ. ಮತ್ತು ಅದು ಈಗಾಗಲೇ ಒಂದು 4 ದಿನ ಆಯ್ತು. ಈಗಾಗಲೇ ಕೊಳತು ವಾಸನೆ ಬರ್ತದೆ. ಇವತ್ತಾಗಲೇ ರಸ್ತೆಯಲ್ಲಿ ನಿಲ್ಲಕ್ಕಾಗ್ತಿಲ್ಲ. ನಾಳೆಯಿಂದ ಯಾರು ಮನೇಲಿ ಇರಲಿಕ್ಕಾಗಲ್ಲ. ಆದಷ್ಟು ಬೇಗ ನಗರಸಭೆಯವರು ಅದನ್ನು ವಿಲೇವಾರಿ ಮಾಡೋಕ್ಕೆ ಕೇಳ್ಕೊಳ್ತೇವೆ ಸರ್. ಸರ್, ತಾವು ಶಿಕ್ಷಕರಾಗಿ ಸರ್ ದಯಮಾಡಿ ಸರ್, ಇಲ್ಲಿ ಆಗಲೇ ಸ್ಮೆಲ್ ಬರ್ತದೆ. ಇಲ್ಲಿ ಎಲ್ಲ ಅಫಿಸಿಯಲ್ ಏರಿಯಾ ಮತ್ತು ಎಲ್ಲ ನಾಗರಿಕರಿದ್ದಾರೆ. ಸೊ ದಯಮಾಡಿ ಇಲ್ಲಿ ಭಾರಿ ಈಗಾಗಲೇ ಸ್ಮೆಲ್ ಬರ್ತದೆ, ನಾಯಿಗಳೆಲ್ಲ ಮುತ್ತದ ಇದ್ದಾವೆ. ದಯಮಾಡಿ ಆದಷ್ಟು ನಗರಸಭೆಯ ಆಡಳಿತ ಸಿಬ್ಬಂದಿಗಳು, ಅಧಿಕಾರಿಗಳು ಇದನ್ನು ಸೂಕ್ತವಾಗಿ ಸ್ಪಂದಿಸಿ ಶೀಘ್ರವಾಗಿ ಇದನ್ನು ವಿಲೇವಾರಿ ಮಾಡಿ ಇಲ್ಲಿ ವಾಸಿಸ್ತಕ್ಕಂಥ ನಗರವಾಸಿಗಳಿಗೆ ಅನುಕೂಲ ಮಾಡಿಕೊಳ್ಬೇಕಂತ ಈ ಮೂಲಕ ನಾನು ಆಗ್ರಹಿಸ್ತಾ ಇದ್ದೇನೆ. ಇದು ಆ್ಯಕ್ಚುಲಿ ಏನಪ್ಪ ಅಂತಂದರೆ ನಾವು ಶಶಿಧ್ವನಿ ಸುದ್ದಿವಾಹಿನಿಯ ಮುಖಾಂತರ ಕೇಳ್ಕೊಳ್ಳೋದೇನು ಅಂತಂದರೆ ಇದೊಂದು ಹ್ಯೂಮನ್ ರೈಟ್ಸ್ ವೈಲೇಷನ್, ಮಾನವ ಹಕ್ಕುಗಳ ಉಲ್ಲಂಘನೆ. ನಾನು ಕೂಡ ಮಾನವ ಹಕ್ಕುಗಳ ಸಂಸ್ಥಾಪಕ ರಾಜ್ಯಾಧ್ಯಕ್ಷನಾಗಿ ಈ ಒಂದು ಕಾರ್ಯವನ್ನು ನಾನು ನಿಜವಾಗ್ಲೂ ನಗರಸಭೆ ಏನು ನೀವು ಮಾಡಿರತಕ್ಕಂಥ ಕೆಲಸ ಅಕ್ಷಮ್ಯ ಅಪರಾಧ. ಇಲ್ಲಿ ಜನನಿಬಿಡ ಸ್ಥಳ ಇದು. ಚಿಕ್ಕ ಮಕ್ಕಳುಗಳು, ಆಮೇಲೆ ಈಗಾಗಲೇ ಡೆಂಗ್ಯೂ ಇಡೀ ಭಾಗದಲ್ಲೆಲ್ಲ ಹರಡಿರೋದ್ರಿಂದ ಇದರದ್ದು ಕೂಡ ಸಾಂಕ್ರಾಮಿಕ ರೋಗ ಹರಡತಕ್ಕಂಥ ಕೆಲಸ ಆಗತ್ತೆ. ಇದು ಮಾನವ ಹಕ್ಕು ಉಲ್ಲಂಘನೆ, ಆ್ಯಕ್ಚುಲಿ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗುತ್ತೆ. ಅಧಿಕಾರಿಗಳ ಮೇಲೆ ಮಾನವ ಹಕ್ಕು ಉಲ್ಲಂಘನೆ ಕೇಸನ್ನು ದಾಖಲಿಸಬೇಕಾಗ್ತದೆ ಮುಂದಿನ ದಿನದಲ್ಲಿ. ಇದೇ ಥರ ಮಾಡ್ತಾಯಿದ್ದಾರೆ ನೋಡಿ. ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ, ಅವರ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತದೆ ಅಂತಂದರೆ ಏನಾದ್ರು ಕಾಮನ್ ಸೆನ್ಸ್ ಇದೆಯಾ ನಿಮಗೆ ಅಧಿಕಾರಿಗಳೇ? ನಗರಸಭಾ ಸದಸ್ಯರು ಕೂಡಲೇ ಈ ಒಂದು ಸತ್ತ ಎಮ್ಮೆಯನ್ನು ಈ ಭಾಗದಿಂದ ತೆರವು ಮಾಡಬೇಕು ಅಂಥೇಳಿ ಎಲ್ಲರ ಅಭಿಪ್ರಾಯದ ಮೇರೆಗೆ ಅಧಿಕಾರಿಗಳು ಗಮನಕ್ಕೆ ತಂದಾಗಲೂ ಸಹ ಉಡಾಪೆ ಮಾಡಿ ಮತ್ತು ಉಗ್ದಿರ್ತಕ್ಕಂಥ ಅಕ್ಷಮ ಅಪರಾಧ ಇದು.